ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮನಾಗು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರೀಸನಿಂಗ್, ಕ್ವಾಂಟ್ಸ್ ಮತ್ತೆ ಇಂಗ್ಲಿಷ್ ಸಿಲೆಬಸ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂಡ್ ಹಾಗೆ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಯಾವ ರೀತಿಲಿ ಕ್ವಶನ್ಸ್ ನ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ ಸಹ ಕೊಡ್ತೀನಿ. ಮೊದಲನೇದಾಗಿ ರೀಸನಿಂಗ್ ನೋಡೋದಾದ್ರೆ ಪಜಲ್ಸ್ ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್. ಪಜಲ್ಸ್ ಅಲ್ಲಿ ನಿಮ್ಗೆ ಮಂತ್ ಬೇಸ್ಡ್, ಡೆಸಿಗ್ನೇಷನ್ ಬೇಸ್ಡ್ ಈ ತರ ಎಲ್ಲ ಪಜಲ್ಸ್ ಇರುತ್ತೆ. ಅಂಡ್ ಹಾಗೇನೆ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಸರ್ಕ್ಯುಲರ್, ಲೀನಿಯರ್, ಬಾಕ್ಸ್ ಬೇಸ್ಡ್ ಈ ತರದೆಲ್ಲ ಬರುತ್ತೆ. ಅಂಡ್ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸಿಲೋಲಿಸಮ್, ಇನ್ಇಕ್ವಾಲಿಟೀಸ್, ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್, ಡೈರೆಕ್ಷನ್ ಸೆನ್ಸ್, ಆರ್ಡರ್ ಅಂಡ್ ರ್ಯಾಂಕಿಂಗ್, ಆಲ್ಫಾ ನ್ಯೂಮರಿಕ್ ಸೀರೀಸ್, ಇನ್ಪುಟ್ ಔಟ್ಪುಟ್, ಡೇಟಾ ಸಫಿಷಿಯನ್ಸಿ, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್, ಸ್ಟೇಟ್ಮೆಂಟ್ ಅಂಡ್ ಅಸಂಪ್ಷನ್ ಈ ತರದೆಲ್ಲ ಟಾಪಿಕ್ಸ್ ಇದಾವೆ. ಇದರಲ್ಲಿ ನಿಮ್ಗೆ ಜಾಸ್ತಿ ವೇಟೇಜ್ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಆಬ್ವಿಯಸ್ಲಿ ಪಜಲ್ಸ್ ಅಂಡ್ ಸೀಟಿಂಗ್ ಅರೇಂಜ್ಮೆಂಟ್. ಇದನ್ನ ನೀವು ಮೇನ್ ಆಗಿ ಕಲ್ತ್ಕೊಬೇಕು, ಇದನ್ನ ಬಿಡ್ಲೇಬಾರ್ದು. ಐ ಮೀನ್ ರೀಸನಿಂಗ್ ಅಲ್ಲಿ ಯಾವ ಟಾಪಿಕ್ಸ್ ಬಿಡಬಾರ್ದು, ಬಿಕಾಸ್ ಎಲ್ಲಾನು ಈಸಿನೇ ಇರುತ್ತೆ. ಅಂಡ್ ಹಾಗೇನೆ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಸಿಲಾಲಿಸಮ್ ಮತ್ತೆ ಇನ್ಇಕ್ವಾಲಿಟೀಸ್ ನಮ್ಗೆ ಪ್ರಿಲಿಮ್ಸ್ ಅಲ್ಲಿ ಜಾಸ್ತಿ ಶಿಫ್ಟ್ಸ್ ಅಲ್ಲಿ ನಡೆಯೋದ್ರಿಂದ ಕೆಲವೊಂದಲ್ಲಿ ಸಿಲಾಲಿಸಮ್ ಕೇಳಿರ್ತಾರೆ, ಕೆಲವೊಂದಲ್ಲಿ ಇನ್ಇಕ್ವಾಲಿಟೀಸ್ ಕೇಳಿರ್ತಾರೆ, ಇನ್ ಕೆಲವೊಂದ್ರಲ್ಲಿ ಬ್ಲಡ್ ರಿಲೇಷನ್ ಕೇಳಿರ್ತಾರೆ. ಸೊ ಈ ಟಾಪಿಕ್ಸ್ ಎಲ್ಲ 100% ಒಂದ್ ಶಿಫ್ಟ್ ಅಲ್ಲಿ ಕೇಳ್ತಾರೆ ಅಂತಿಲ್ಲ. ಇದರಲ್ಲಿ ಒಂದು 5 ಟಾಪಿಕ್ ಕೇಳಿ 6ನೇದು 7ನೇದು ಟಾಪಿಕ್ ಬಿಟ್ಬಿಡ್ಬೋದು. ಆದ್ರೆ ಎಲ್ಲ ಎಕ್ಸಾಮ್ ಅಲ್ಲೂ ನಮ್ಗೆ ಪಜಲ್ಸ್, ಸೀಟಿಂಗ್ ಅರೇಂಜ್ಮೆಂಟ್ ಈ ರಿಲೇಟೆಡ್ ಟಾಪಿಕ್ಸ್ ಇದ್ದೇ ಇರುತ್ತೆ. ಸೊ ಇದು ನಮ್ಗೆ ಒಂಥರ ವೇಟೇಜ್ ಟಾಪಿಕ್ ಇದ್ದಂಗೆ. ಮೇನ್ಸ್ ಅಲ್ಲೂ ಅಷ್ಟೇನೆ. ಅಂಡ್ ಹಾಗೇನೆ ನಾವು ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಏನ್ ವ್ಯತ್ಯಾಸ ಬರುತ್ತೆ ಅಂದ್ರೆ ಇಲ್ಲಿ ಸಿಲಾಲಿಸಮ್ ಆಗಿರ್ಬೋದು, ಇನ್ಇಕ್ವಾಲಿಟೀಸ್, ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್ ಮತ್ತೆ ಡೈರೆಕ್ಷನ್ ಸೆನ್ಸ್ ಇದೆಲ್ಲ ಪ್ರಿಲಿಮ್ಸ್ ಅಲ್ಲಿ ನಾರ್ಮಲ್ ಆಗಿ ಕೇಳಿದ್ರೆ ಮೇನ್ಸ್ ಅಲ್ಲಿ ಕೋಡೆಡ್ ರೀತಿಲಿ ಕೇಳಿರ್ತಾರೆ. ಅಂಡ್ ಹಾಗೇನೆ ಕೋಡಿಂಗ್, ಡಿಕೋಡಿಂಗ್ ಅಲ್ಲಿ ನಮ್ಗೆ 2 ಟೈಪ್ಸ್ ಇರುತ್ತೆ, ನಾರ್ಮಲ್ ಮತ್ತೆ ಸೀರೀಸ್ ಕೋಡಿಂಗ್, ಡಿಕೋಡಿಂಗ್. ಅದಾದ್ಮೇಲೆ ನಮ್ಗೆ ಇನ್ಪುಟ್ ಔಟ್ಪುಟ್, ಡೇಟಾ ಸಫಿಷಿಯನ್ಸಿ, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್, ಸ್ಟೇಟ್ಮೆಂಟ್ ಅಂಡ್ ಅಸಂಪ್ಷನ್ ಇದೆಲ್ಲ ಮೇನ್ಸ್ ಅಲ್ಲಿ ಬರುವಂತ ಟಾಪಿಕ್ಸ್. ಡೇಟಾ ಸಫಿಷಿಯನ್ಸಿ ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪಜಲ್ಸ್ ಯಾವ್ದೋ ಒಂದು ಚಿಕ್ಕದ್ ಕೊಡ್ತಾರೆ, 6 ಜನ ಇರ್ತಾರೆ, ರೌಂಡ್ ಆಗಿ ಈ ತರ ಕೂತಿರ್ತಾರೆ, ಸರ್ಕ್ಯುಲರ್ ಬೇಸ್ ಸೀಟಿಂಗ್ ಅರೇಂಜ್ಮೆಂಟ್ ಅಂತ. ಇವ್ರ ಪಕ್ಕ ಇವ್ರು ಯಾರು ಕೂತಿದ್ದಾರೆ ಅನ್ನೋ ತರ ಕ್ವಶನ್ ಕೇಳಿರ್ತಾರೆ. ಆಮೇಲೆ 2 ಸ್ಟೇಟ್ಮೆಂಟ್ಸ್ ತರ ಕೊಟ್ಟಿರ್ತಾರೆ. ನಿಮಗೆ ಮೊದಲನೇ ಸ್ಟೇಟ್ಮೆಂಟ್ ಇಂದಾನೆ ಅದಕ್ಕೆ ಆನ್ಸರ್ ಸಿಗುತ್ತಾ, ಇಲ್ಲ 2 ಸ್ಟೇಟ್ಮೆಂಟ್ ಬೇಕಾ, ಅಥವಾ 2 ಸ್ಟೇಟ್ಮೆಂಟ್ ಇಂದನೂ ಆನ್ಸರ್ ಸಿಗಲ್ವಾ? ಸೊ ಈ ತರ ಇರುತ್ತೆ. ಅಂಡ್ ಪ್ರೀ ಲೆವೆಲ್ ಅಲ್ಲಿ ನೋಡೋದಾದ್ರೆ ಎಲ್ಲಾನು ಈಸಿನೇ ಇರುತ್ತೆ, ಯಾವ್ದು ಕಷ್ಟ ಅಂತಿರಲ್ಲ. 35ಗೆ 35 ಅಟೆಂಡ್ ಮಾಡ್ಬೋದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ಮಾರ್ಕ್ಸ್ ಬರ್ದು ಸ್ಪೀಡ್ ಇನ್ಕ್ರೀಸ್ ಆಗಿದ್ರೆ. ಅಂಡ್ ಮೇನ್ ಆಗಿ ಏನಂತ ಹೇಳಿದ್ರೆ ಮೇನ್ಸ್ ಲೆವೆಲ್ ಅಲ್ಲಿ ನಾವು ಬ್ಲಡ್ ರಿಲೇಷನ್ಗೆ ಮೊದಲನೇದಾಗಿ ಚೂಸ್ ಮಾಡಬಾರ್ದು, ಅದನ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ. ಕೊನೆಯಲ್ಲಿ ನೀವು ಎಲ್ಲಾನು ಸಾಲ್ವ್ ಮಾಡಿ ನಿಮ್ಗೆ ಟೈಮ್ ಇತ್ತು, ಬೇರೆ ಸಾಲ್ವ್ ಮಾಡಕ್ ಬರಲ್ಲ, ಬಟ್ ಬ್ಲಡ್ ರಿಲೇಷನ್ ಮಾಡ್ಬೋದು ಅನ್ನೋದಿದ್ದಾಗ ಮಾತ್ರ ಚೂಸ್ ಮಾಡಬೇಕು. ನಂದು RRB PO ಮೇನ್ಸ್ ಅಲ್ಲಿ ಇದೆ ನಾನು ತಪ್ಪು ಮಾಡಿದ್ದು. ಸ್ಟಾರ್ಟಿಂಗ್ ಸಿಲಾಲಿಸಮ್ ಮಾಡಿದೆ, ಅದಾದ್ಮೇಲೆ ಡೈರೆಕ್ಟ್ ಆಗಿ ಬ್ಲಡ್ ರಿಲೇಷನ್ ಬಂದೆ. ಅಲ್ಲಿ ನಂಗೆ ಟೈಮ್ ವೇಸ್ಟ್ ಆಯ್ತು, ಆನ್ಸರು ಬರಲಿಲ್ಲ. ಅದೊಂಥರ ಸ್ವಲ್ಪ ಟ್ರಿಕ್ಕಿ ಇರುತ್ತೆ ಮೇನ್ಸ್ ಲೆವೆಲ್ ಅಲ್ಲಿ. ಸೊ ಅದನ್ನ ಯಾವಾಗ್ಲೂ ನಾವು ಲಾಸ್ಟ್ ಅಲ್ಲೇ ಇಟ್ಕೊಂಡಿರ್ಬೇಕು. ಇದಿಷ್ಟು ರೀಸನಿಂಗ್ದು ಸಿಲೆಬಸ್ ಆಗಿತ್ತು. ಅಂಡ್ ಹಾಗೇನೆ ಎಲ್ಲಿಂದ ಶುರು ಮಾಡೋದು ಟಾಪಿಕ್ಸ್, ಇವಾಗ ಶುರು ಮಾಡ್ತಿದೀವಿ ಅಂತ ಹೇಳೋರು ನೀವು ಬೇಕಿದ್ರೆ ಇವಾಗ ಚಿಕ್ಕದಿರುತ್ತಲ್ಲ ಈ ಸಿಲಾಲಿಸಮ್, ಇನ್ಇಕ್ವಾಲಿಟೀಸ್, ಕೋಡಿಂಗ್, ಡಿಕೋಡಿಂಗ್ ಇದೆಲ್ಲ ಒಂದ್ಸತಿ ಟಾಪಿಕ್ ಮುಗಿಸ್ಕೊಳ್ಬೋದು. ಇದು 1 ದಿನದಲ್ಲಿ 2 ಟಾಪಿಕ್ ಆರಾಮಾಗಿ ಕಲ್ತ್ಕೋಬಹುದು. ಅಂಡ್ ಹಾಗೇನೆ ಪಜಲ್ಸ್ ನ ನೀಟಾಗಿ ನೋಡಿ, ನೀವು ಸಾಲ್ವ್ ಮಾಡ್ತೀರಾ, ಬಟ್ ಅದು ಆದಷ್ಟು ಜಾಸ್ತಿ ಮಾರ್ಕ್ಸ್ ಬರೀರಿ. ಬಿಕಾಸ್ ನಾವು ಇಲ್ಲಿ ಕುತ್ಕೊಂಡು ಎಕ್ಸಾಮ್ ತರ ಮಾರ್ಕ್ ಯಾವಾಗ ಬರಿತೀವಿ ಅವಾಗ ಗೊತ್ತಾಗುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನಾವು ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ನಾನೇ ಎಷ್ಟೊಂದ್ಸತಿ ಡಿ ಬಂತ ಅದ್ರ ಕೆಳಗಡೆ ಯಾರಿದ್ದಾರೆ ಅಂತ ಕೇಳಿರ್ತಾರೇನೋ ಅಂತ ಇದು ಮಾಡಿರ್ತೀನಿ. ಕೆಲವೊಂದ್ಸತಿ ಅದ್ರ ಮೇಲ್ಗಡೆ ಯಾರಿದ್ದಾರೆ ಅಂತ ಕೇಳಿರ್ತಾರೆ, ಐ ಮೀನ್ ಈ ಪೊಸಿಷನ್ ಅಲ್ಲಿ ಪಜಲ್ಸ್ ಅವೆಲ್ಲ. ಸೊ ಈ ತರದೆಲ್ಲ ನೀವು ಕ್ವಶನ್ಸ್ ಅಲ್ಲಿ ನೋಡ್ಕೊಳ್ಳಿ. ಅಂಡ್ ಆಲ್ಫಾ ನ್ಯೂಮರಿಕ್ ಸೀರೀಸ್ ನೀವು ಎಕ್ಸಾಮ್ ಬರೆಯಕ್ಕೆ ಹೋದಾಗ ರೈಟ್ ಸೈಡ್ ಅಲ್ಲಿ ಸ್ಕ್ರಾಲ್ ಮಾಡಕ್ಕಿರುತ್ತಾ ಅಂತ ನೋಡಿ. ಎಷ್ಟೊಂದ್ಸತಿ ಅದು ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಇಷ್ಟೇ ಕೊಟ್ಟಿರ್ತಾರೆ ಕ್ವಶನ್ ಅನ್ಕೊಂಡಿರ್ತೀರಾ, ಬಟ್ ನಿಮ್ಗೆ ಕ್ವಶನ್ ಅಲ್ಲಿ ರೈಟ್ ಸೈಡ್ ಸ್ಕ್ರಾಲ್ ಮಾಡಿದಾಗ ಇನ್ನೂ ಇರುತ್ತೆ ಸೀರೀಸ್. ಸೊ ಇದೆಲ್ಲ ಒಂದ್ಸತಿ ಜಾಸ್ತಿ ಮಾರ್ಕ್ಸ್ ಬರೀರಿ, ಅವಾಗ ನಿಮ್ ಮಿಸ್ಟೇಕ್ಸ್ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ನೀವು ಎಕ್ಸಾಮ್ ಅಲ್ಲಿ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಪಾಯಿಂಟ್ಸ್ ಅದು ನೋಡೋದಾದ್ರೆ ಸಿಂಪ್ಲಿಫಿಕೇಶನ್ ಅಂಡ್ ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್ ಇದರಲ್ಲಿ ಮಿಸ್ಸಿಂಗ್ ಇದೆ ಅಂಡ್ ರಾಂಗ್ ನಂಬರ್ ಸೀರೀಸ್ ಇದೆ, ಕ್ವಾಡ್ರಾಟಿಕ್ ಇಕ್ವೇಶನ್, ಡೇಟಾ ಇಂಟರ್ಪ್ರಿಟೇಷನ್ ಇದರಲ್ಲಿ ಬಾರ್, ಲೈನ್, ಪೈ ಚಾರ್ಟ್, ಆಮೇಲೆ ಕ್ಯಾಸ್ಲೆಟ್, ಟೇಬಲ್ ಇದಿಷ್ಟು ಡೇಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ರೇಷಿಯೋ ಅಂಡ್ ಪ್ರಪೋರ್ಷನ್, ಆವ್ರೇಜಸ್, ಟೈಮ್ ಅಂಡ್ ವರ್ಕ್, ಟೈಮ್, ಸ್ಪೀಡ್, ಡಿಸ್ಟೆನ್ಸ್, ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಆಮೇಲೆ ಪ್ರಾಬಬಿಲಿಟಿ, ಪರ್ಮ್ಯುಟೇಷನ್, ಕಾಂಬಿನೇಷನ್, ಮೆನ್ಸುರೇಷನ್ ಇದಿಷ್ಟು.
ಇನ್ನು ಮೇನ್ಸ್ ಅಲ್ಲಿ ಕೇಳುವಂತದ್ದು ಅಂದ್ರೆ ನಂಬರ್ ಸಿಸ್ಟಮ್, ಅಂದ್ರೆ LCF, HCF ರಿಲೇಟೆಡ್ ಈ ತರದ್ನು ಕೇಳ್ತಾರೆ. ಅಂಡ್ ಒಂದು ಟಾಪಿಕ್ ಬಿಟ್ಬಿಟ್ಟೆ ಮಿಕ್ಸರ್ ಅಂಡ್ ಅಲಿಗೇಷನ್ ಇದೆ. ಅಂಡ್ ಇದ್ರಲ್ಲೂ ಡೇಟಾ ಸಫಿಷಿಯನ್ಸಿ ತರ ಕೇಳ್ತಾರೆ. ಇದ್ರಲ್ಲೂ ಅಷ್ಟೇನೆ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಯಾವ್ದು ಏಜ್ ರಿಲೇಟೆಡ್ ಯಾವ್ದೋ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಈ ವ್ಯಕ್ತಿ ಏಜ್ ಎಷ್ಟು ಅಂತ ಕೇಳಿರ್ತಾರೆ, ಅದು ಸ್ಟೇಟ್ಮೆಂಟ್ 1 ಇಂದ ಮಾತ್ರ ಬರುತ್ತೆ, ಇಲ್ಲ ಸ್ಟೇಟ್ಮೆಂಟ್ 2 ಬೇಕಾ, ಈ ತರದ್ದು ಇದ್ರಲ್ಲೂ ಇರುತ್ತೆ ಕ್ವಶನ್ಸ್. ಇನ್ನು ಪ್ರಿಲಿಮ್ಸ್ಗೆ ಯಾವ್ದು ವೇಟೇಜ್ ಜಾಸ್ತಿ ಅಂತ ಹೇಳಿದ್ರೆ ಸ್ಪೀಡ್ ಮ್ಯಾಕ್ಸ್ ರಿಲೇಟೆಡ್ ಮೇನ್ ಏನ್ ಬೇಕಾ ಅದು, ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್, ಕ್ವಾಡ್ರಾಟಿಕ್ ಇಕ್ವೇಶನ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್. ಇದರಿಂದನೇ ಆಲ್ಮೋಸ್ಟ್ 20 to 25 ಅರೌಂಡ್ ಮಾರ್ಕ್ಸ್ ಬಂದೇ ಬರುತ್ತೆ. ಅಂಡ್ ಇದ್ರಲ್ಲೂ ಹಾಗೇನೆ ನಂಬರ್ ಸೀರೀಸ್ ಕೆಲವೊಂದ್ಸತಿ ಒಂದ್ರಲ್ಲಿ ಮಿಸ್ಸಿಂಗ್ ಕೇಳಿದ್ರೆ ಇನ್ನೊಂದ್ರಲ್ಲಿ ರಾಂಗ್ ನಂಬರ್ ಕೇಳಿರ್ತಾರೆ. ಕೆಲವೊಂದ್ಸತಿ ನಂಬರ್ ಸೀರೀಸ್ ಕೇಳ್ದೇನೆ ಕ್ವಾಡ್ರಾಟಿಕ್ ಇಕ್ವೇಶನ್ ಕೇಳಿರ್ತಾರೆ. ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಎಲ್ಲ ಶಿಫ್ಟ್ ಅಲ್ಲೂ ಕೇಳಬೇಕು ಅಂತಿಲ್ಲ, ನಂಬರ್ ಸೀರೀಸು ಅಷ್ಟೇನೆ. ಕೆಲವೊಂದ್ಸತಿ ಏನ್ ಮಾಡ್ತಾರೆ, ಸಿಂಪ್ಲಿಫಿಕೇಶನ್ ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್ ಹಾಕ್ಬಿಟ್ಟು ಇನ್ನೊಂದು ಶಿಫ್ಟ್ ಅಲ್ಲಿ ಸಿಂಪ್ಲಿಫಿಕೇಶನ್ ಮತ್ತೆ ನಂಬರ್ ಸೀರೀಸ್ ಹಾಕಿರ್ತಾರೆ. ಕೆಲವೊಂದ್ರಲ್ಲಿ 3 ಕೇಳಿರ್ತಾರೆ, ಅವಾಗ DI ಒಂದೇ ಕೇಳಿರ್ತಾರೆ. ಸೊ ಈ ತರ ಎಲ್ಲ ಆಗುತ್ತೆ. ಸೊ ಎಲ್ಲ ಟಾಪಿಕ್ಸ್ ನೋಡ್ಕೊಳ್ಳೋದು ಒಳ್ಳೇದು. ನಾನು ಸ್ಟಾರ್ಟಿಂಗ್ ಅರ್ಥಮೆಟಿಕ್ಗೆ ಭಯ ಪಡ್ತಿದ್ದೆ, ಜಾಸ್ತಿ ನೋಡ್ಕೊಳಕ್ ಹೋಗ್ತಿರ್ಲಿಲ್ಲ. ಬಟ್ ನಿಮ್ಗೆ ಮೇನ್ಸ್ ಲೆವೆಲ್ ಅಲ್ಲಿ ಅರ್ಥಮೆಟಿಕ್ ಬೇಕೇ ಬೇಕು. ಅಂಡ್ ನೀವು ಒಂದ್ಸತಿ ಅರ್ಥಮೆಟಿಕ್ ಮಾಡಕ್ ಶುರು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸಿಂಪ್ಲಿಫಿಕೇಶನ್ ಮತ್ತೆ ನಂಬರ್ ಸೀರೀಸ್ಗಿಂತ ಅರ್ಥಮೆಟಿಕ್ ಬೇಗ ಸಾಲ್ವ್ ಆಗುತ್ತೆ. ಅಂಡ್ ಅರ್ಥಮೆಟಿಕ್ ಅಲ್ಲಿ ಯಾವ್ದು ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ ಮೇನ್ ಆಗಿ ಪರ್ಸೆಂಟೇಜ್ ಮತ್ತೆ ರೇಷಿಯೋ ಮತ್ತೆ ಪ್ರಪೋರ್ಷನ್. ಬಿಕಾಸ್ ಇದರಿಂದಾನೇ ಮಿಕ್ಕಿದೆಲ್ಲಾನು ಸಾಲ್ವ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇವಾಗ ರೇಷಿಯೋ ಇಂದಾನೇ ನಾವು ಟೈಮ್ ಅಂಡ್ ವರ್ಕ್ ಸಾಲ್ವ್ ಮಾಡ್ಬೋದು, ಮಿಕ್ಸರ್ ಅಲಿಗೇಷನ್ ಸಾಲ್ವ್ ಮಾಡ್ಬೋದು. ಅಂಡ್ ಆಲ್ಮೋಸ್ಟ್ ಎಲ್ಲಾನು ನಾವು ರೇಷಿಯೋಗೆನೆ ಕನ್ವರ್ಟ್ ಮಾಡ್ಕೊಂಡು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ನೀವು ಕಲಿಬೇಕಾಗಿರೋದು ಪರ್ಸೆಂಟೇಜ್ ಮತ್ತೆ ರೇಷಿಯೋ ಪ್ರಪೋರ್ಷನ್ ಟಾಪಿಕ್. ಅಂಡ್ ಹಾಗೇನೆ ಅದಾದ್ಮೇಲೆ ಆವ್ರೇಜಸ್, ಪ್ರಾಫಿಟ್ ಅಂಡ್ ಲಾಸ್, ಇನ್ ಮಿಕ್ಕಿದೆಲ್ಲ ಟಾಪಿಕ್ಸ್ ಯಾವ್ದಿರುತ್ತೆ ಅದನ್ನೆಲ್ಲ ಈಸಿ ಇರುವಂತ ಟಾಪಿಕ್ಸ್ ಕಲ್ತ್ಕೊ ಬರ್ಬೇಕು. ಅದಾದ್ಮೇಲೆ ಕೊನೆಯಲ್ಲಿ ನೀವು ಪ್ರಾಬಬಿಲಿಟೀಸ್, ಪರ್ಮಿಟೇಷನ್, ಕಾಂಬಿನೇಷನ್, ಮೆನ್ಸುರೇಷನ್ ಅಂತ ಇಟ್ಕೊಳ್ಳಿ. ಇನ್ನು ಇಂಗ್ಲಿಷ್ಗೆ ಬರೋದಾದ್ರೆ ರೀಡಿಂಗ್ ಕಾಂಪ್ರಹೆನ್ಷನ್, ಕ್ಲಾಸ್ ಟೆಸ್ಟ್, ಅದಾದ್ಮೇಲೆ ಎರರ್ ಡಿಟೆಕ್ಷನ್, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಪ್ಯಾರಾಜಂಬಲ್, ಫಿಲ್ಲರ್ಸ್, ವೊಕ್ಯಾಬ್. ಇದು ಕೆಲವೊಂದ್ಸತಿ ರೀಡಿಂಗ್ ಕಾಂಪ್ರಹೆನ್ಷನ್ ಅಲ್ಲೇನೆ ನಿಮ್ಗೆ ಒಂದು ವರ್ಡ್ ಕೊಟ್ಬಿಟ್ಟಿದ್ದು ಸಿನೋನಿಮ್ ಯಾವ್ದು ಇಲ್ಲ ಆಂಟೋನಿಮ್ ಯಾವ್ದು ಈ ತರ ಕೇಳ್ತಾರೆ. ಆಮೇಲೆ ಫ್ರೇಸಲ್ ವರ್ಬ್ಸ್, ಫ್ರೇಸ್ ರೀಪ್ಲೇಸ್ಮೆಂಟ್ಸ್, ಇಡಿಯಮ್ ಅಂಡ್ ಫ್ರೇಸಸ್. ಅದಾದ್ಮೇಲೆ ನಮ್ಗೆ RRB ಕ್ಲರ್ಕ್ ಅಲ್ಲಿ ಮೇನ್ಸ್ ಅಲ್ಲಿ ಮಾತ್ರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ರು, ಸಿಂಗ್ಯುಲರ್ ಪ್ಲೂರಲ್ ಕೇಳಿದ್ರು. ಅಂಡ್ ಇಂಗ್ಲಿಷ್ ಅಲ್ಲಿ ಯಾವ ಟಾಪಿಕ್ಗೆ ವೇಟೇಜ್ ಜಾಸ್ತಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ರೀಡಿಂಗ್ ಕಾಂಪ್ರಹೆನ್ಷನ್. ಇದು ಪ್ಯಾಸೇಜ್ ನೋಡಿ ಆನ್ಸರ್ ಮಾಡೋದ್ರಿಂದ ಜಾಸ್ತಿ ಕ್ವಶನ್ಸ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಕ್ಲಾಸ್ ಟೆಸ್ಟ್ ಆಲ್ಮೋಸ್ಟ್ ಸುಮಾರಲ್ಲಿ ಇರುತ್ತೆ. ಕ್ಲಾಸ್ ಟೆಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಪ್ಯಾರಾಗ್ರಾಫ್ ತರಾನೇ ಕೊಟ್ಟಿರ್ತಾರೆ, ಒಂದು ABCD ಅಂತ ಜಾಗ ಬಿಟ್ಟಿರ್ತಾರೆ, ಅದರಲ್ಲಿ ಯಾವ ವರ್ಡ್ ಫಿಲ್ ಮಾಡ್ಬೋದು ಅನ್ನೋ ತರ ಕೇಳ್ತಾರೆ. ಇನ್ ಕೆಲವೊಂದ್ಸತಿ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ ಕೊಟ್ಟಿರೋ 5 ಆಪ್ಷನ್ ಅಲ್ಲಿ 4 ವರ್ಡ್ ಫಿಲ್ ಮಾಡ್ಬೋದು ಆ ಪೊಸಿಷನ್ಗೆ ಅಂತ ಇರುತ್ತೆ, ಇನ್ನೊಂದು ಫಿಲ್ ಮಾಡಕ್ ಆಗಲ್ಲ ಅಂತ ಇರುತ್ತೆ. ಸೊ ಕ್ಯಾನ್ ಫಿಲ್ ಇರುತ್ತಾ, ಕೆನಾಟ್ ಅಂತ ಇರುತ್ತಾ ಅನ್ನೋದನ್ನು ನೀವು ನೋಡ್ಕೊಬೇಕು. ಅದಾದ್ಮೇಲೆ ಎರರ್ ಡಿಡಕ್ಷನ್, ಇದ್ರಲ್ಲೂ ಎಷ್ಟೊಂದ್ಸತಿ ಇನ್ಕರೆಕ್ಟಾ ಕರೆಕ್ಟಾ ಅನ್ನೋದನ್ನ ನೀವು ನೋಡ್ಕೋಬೇಕು. ಇದೇ ತರ ನಾನು ಹೇಳದ್ ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲೂ ಅಷ್ಟೇನೆ, ಫಸ್ಟ್ X ಇಕ್ವೇಶನ್ ಕೊಟ್ಟಿರ್ತಾರ, Y ಕೊಟ್ಟಿರ್ತಾರ ಅಂತ ನೋಡ್ಕೋಬೇಕು. ಅದಾದ್ಮೇಲೆ ಸಿಲಾಲಿಸಮ್, ಇನ್ಇಕ್ವಾಲಿಟೀಸ್ ಅಲ್ಲೂ ಫಾಲೋ ಆಗುತ್ತಾ ಡಸ್ ನಾಟ್ ಫಾಲೋ ಆಗುತ್ತಾ ಕ್ವಶನ್ ಅನ್ನೋದನ್ನ ನೀವು ನೋಡ್ಕೊಬೇಕು. ಅದಾದ್ಮೇಲೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಪ್ರೀ ಲೆವೆಲ್ಗೆ ಈಸಿನೇ ಇರುತ್ತೆ, ಕಷ್ಟ ಅಂತ ಅನ್ಸಲ್ಲ. ಬಟ್ ಪ್ರೀ ಅಲ್ಲಿ ಈಸಿ ಇದೆ ಬಿಡು, ಹಾಗೇನೆ ಮೇನ್ಸ್ ಮಾಡ್ಕೋಬಹುದು ಅಂತ ಹೇಳಕ್ ಬರಲ್ಲ. ಮೇನ್ಸ್ ಲೆವೆಲ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಹೇಗೆ ಮೇನ್ ಲೆವೆಲ್ ಟಫ್ ಇರುತ್ತೆ, ಇಂಗ್ಲಿಷು ಹಾಗೆ ಇದ್ದೇ ಇರುತ್ತೆ. ಇದಕ್ಕೆ ನೀವು ಎಡಿಟೋರಿಯಲ್ ಕೇಳ್ಬೋದು. ಅಂಡ್ ಹಾಗೇನೆ ನಿಮಿಷ ಮ್ಯಾಮ್ದು 120 ರೂಲ್ಸ್ ಆಫ್ ಗ್ರಾಮರ್ ಬುಕ್ ಇದೆ, ಅದನ್ನು ತಗೋಬಹುದು. ಅದು ಎರರ್ ಡಿಟಕ್ಷನ್ಗೆಲ್ಲ ಹೆಲ್ಪ್ ಮಾಡುತ್ತೆ. ಅಂಡ್ ಇದರಲ್ಲೂ ಅಷ್ಟೇ ಜಾಸ್ತಿ ಮಾರ್ಕ್ಸ್ ಬರಬೇಕು, ಪ್ರಾಕ್ಟೀಸ್ ಮಾಡಬೇಕು. ನನಗೆ ಫಾಲ್ಟ್ ಆಗಿದ್ದೇನೆ ರೀಡಿಂಗ್ ಕಾಂಪ್ರಹೆನ್ಷನ್. ಪ್ರಿಲಿಮ್ಸ್ ಅಲ್ಲಿ ಪ್ಯಾರಾಗ್ರಾಫ್ ತುಂಬಾ ದೊಡ್ಡದಿರಲ್ಲ, ಬಟ್ ಮೇನ್ಸ್ ಅಲ್ಲಿ ದೊಡ್ಡದಿರುತ್ತೆ. ಅಂಡ್ ನಾವು 2 hour ಎಕ್ಸಾಮ್ ಬರೆಯೋದ್ರಿಂದ ಒಂಚೂರು ನನಗೆ ಕಂಪ್ಯೂಟರ್ ನೋಡಿ ಅಷ್ಟೊಂದು ಓದೋಕ್ಕೆ ಕಷ್ಟ ಆಯ್ತು. ನಾನು ಯೂಶ್ವಲಿ ಏನ್ ಮಾಡುವೆ, ಮಾರ್ಕ್ಸ್ ಬರಿಬೇಕಾದ್ರೆ ರೀಡಿಂಗ್ ಕಾಂಪ್ರಹೆನ್ಷನ್ ತಾನೆ, ಇದನ್ನೇ ಏನ್ ಕೊಡಲ್ಲ ಅಂತ ಸುಮಾರು ಸತಿ ಸ್ಕಿಪ್ ಮಾಡಿದ್ದು ಇದೆ, ಸಬ್ಮಿಟ್ ಮಾಡಿ ಆಮೇಲೆ ನೋಡ್ಕೊಂಡಿದ್ದು ಇದೆ. ಸೊ ಆ ತರ ಮಾಡಕ್ ಹೋಗ್ಬೇಡಿ. ರೀಡಿಂಗ್ ಕಾಂಪ್ರಹೆನ್ಷನ್ ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮ್ಗೆ ಓದೋದಕ್ಕೆ ಕಷ್ಟ ಅಂತ ಅನ್ಸಲ್ಲ ಎಕ್ಸಾಮ್ ಅಲ್ಲಿ. ಅಂಡ್ ಹಾಗೆ ನಾನು ಸೋರ್ಸಸ್ ಬಗ್ಗೆ ಎಲ್ಲ ಯಾವ್ದು PDF ಮತ್ತೆ ಯೂಟ್ಯೂಬ್ದು ಇದ್ರ ಬಗ್ಗೆ, ಜನರಲ್ ಅವೇರ್ನೆಸ್ ಬಗ್ಗೆ, ಅಂಡ್ ನಾನು ಮೇನ್ಸ್ ಅಲ್ಲಿ ಯಾಕೆ ಪಾಸ್ ಆಗಕ್ಕಾಗಲಿಲ್ಲ, ಏನ್ ಮಿಸ್ಟೇಕ್ಸ್ ಮಾಡಿದೀನಿ, ಇದೆಲ್ಲ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಒಂದ್ಸತಿ ನೋಡಿ, ಹೆಲ್ಪ್ ಆಗುತ್ತೆ ನಿಮಗೆ. ಅಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.